ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ನೋಬೆಲ್ ಪ್ರಶಸ್ತಿಗೆ ಅರ್ಹರು ಅಂತ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅಭಿಮತ ವ್ಯಕ್ತಪಡಿಸಿದ್ದಾರೆ. ಶಿರಾನಗರದಲ್ಲಿ ನಡೆದ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಸಂಘದ ಸಮಾವೇಶದಲ್ಲಿ ಮಾತನಾಡಿದ ಅವರು, ವೀರೇಂದ್ರ ಹೆಗ್ಗಡೆಯವರಂತಹ ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಯನ್ನ ಎಲ್ಲೂ ನೋಡಿಲ್ಲ. ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಬಹುಶಃ ಈ ದೇಶದಲ್ಲಿ ಯಾರಿಗೂ ಬಂದಿರೋಕ್ಕಿಲ್ಲ. ಇನ್ನು ಈ ದೇಶದಲ್ಲಿ ಹೆಗ್ಗಡೆಯವರಿಗೆ ಬಾರದೇ ಇರೋ ಪ್ರಶಸ್ತಿ ಅಂದ್ರೆ ಭಾರತ ರತ್ನ ಮತ್ತು ನೋಬೆಲ್ ಪ್ರಶಸ್ತಿ ಮಾತ್ರ. ಹೀಗಾಗಿ ನೋಬೆಲ್ ಪ್ರಶಸ್ತಿಗೆ ಅರ್ಹ ವ್ಯಕ್ತಿ ಅಂದ್ರೆ ಅದು ವೀರೇಂದ್ರ ಹೆಗ್ಗಡೆಯವರು ಅಂತ ಅಭಿಪ್ರಾಯಪಟ್ಟರು. ಇವತ್ತು ನಮ್ಮಲ್ಲಿ ಒಂದು ನಾವು ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು ವೀರೇಂದ್ರ ಹೆಗ್ಗಡೆಯವರಲ್ಲಿದ್ರೆ ಇತಿಹಾಸವನ್ನ ಸಾರುವಂತಹ ದೇವಸ್ಥಾನಗಳು ಅವರ ಜೀರ್ಣೋದ್ಧಾರವನ್ನ ಮಾಡತಕ್ಕಂಥದ್ದು. ಬರಗೂರಿನಲ್ಲಿ ಒಂದು ದೇವಸ್ಥಾನ ಸುಮಾರು 50 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಜೀರ್ಣೋದ್ಧಾರವನ್ನು ಮಾಡಿ ಈಶ್ವರನ ದೇವಸ್ಥಾನವನ್ನು ಇವತ್ತು ನಮ್ಮ ಮುಂದೆ ಇದ್ದು ಭಕ್ತಿಗೆ ಪೂಜೆ ಮಾಡೋದಕ್ಕೆ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಪ್ರಕರಣಗಳನ್ನು ನಾವು ನೋಡ್ತೇವೆ. ಅಂದರೆ ಇಂಥ ಸಮಾಜದ ಕಳಕಳಿ ಇರತಕ್ಕಂಥವ್ರನ್ನ ನಾನು ಇನ್ನೊಬ್ಬರು ನೋಡಲಿಲ್ಲ. ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಬಹುಶಃ ವೀರೇಂದ್ರ ಹೆಗ್ಗಡೆಯವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಬಹುಶಃ ಈ ದೇಶದಲ್ಲೆಲ್ಲ ಯಾರಿಗೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇವಾಗ ಪ್ರಶಸ್ತಿಗಳು ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಮತ್ತು ಪದ್ಮವಿಭೂಷಣ, ಇಡೀ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನ, ಪದ್ಮವಿಭೂಷಣ ಪ್ರಶಸ್ತಿಯನ್ನ ನಮ್ಮ ಹೆಗ್ಗಡೆಯವರಿಗೆ ತಲುಪಿದೆ ಅಂತಕ್ಕಂಥ ಹೇಳಿದಾಗ ಅದ್ರ ಜೊತೆಗೆ ನಮಗೆ ದಾರಿ ತಿದ್ದೋದಕ್ಕೋಸ್ಕರ ನಮಗೆ ರಾಜ್ಯಸಭೆಗೆ ಪಾರ್ಲಿಮೆಂಟ್ ಅನ್ನು ಕೂಡ ಇವತ್ತು ಅಲ್ಲಿ ಕೂರುವಂತ ಅವಕಾಶವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಪಡ್ತಕ್ಕಂಥ ಸಂಗತಿ ಇರ್ತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಅವರ ಕಾರ್ಯಕ್ರಮಗಳು ಒಂದೇ ಎರಡೇ ಸಾವಿರಾರು ರೀತಿಯಾದಂಥ ಕಾರ್ಯಕ್ರಮಗಳಿದ್ದಾವೆ. ಇವತ್ತು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. ನಮ್ಮಲ್ಲಿ ಶಾಶ್ವತವಾಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಆ ಕ್ಷೇತ್ರದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ರೂಲ್ ಸೆಟ್ ಅಂತ ಹೇಳಿ ಹೇಳ್ತಾರೆ. ಗ್ರಾಮೀಣ ಅಭಿವೃದ್ಧಿ ಜನರಿಗೆ ಇವತ್ತು ಬದುಕುವಂತ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಬದುಕೋದಕ್ಕೋಸ್ಕರ ಅವರಿಗೆ ಕಲಿಯೋದಕ್ಕೆ ಇವತ್ತು ಅನೇಕರನ್ನ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಇವೆಲ್ಲದನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಕೂತು ತೀರ್ಮಾನ ಮಾಡಿದ್ದೇವೆ. ಇವತ್ತು ವೀರೇಂದ್ರ ಹೆಗ್ಗಡೆಯವರಿಗೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಗೆ ಇವತ್ತು ಸಿರಾದಲ್ಲಿ ಒಳ್ಳೆ ಜಾಗದಲ್ಲಿ 2 ಎಕರೆ ಜಾಗವನ್ನ ನಾವು ಅವರ ಪಾದಕ್ಕೆ ಸಮರ್ಪಿಸುವಂತ ಕೆಲಸವನ್ನ ಕೆಲವೇ ದಿವಸದಲ್ಲಿ ಮಾಡ್ತೇವೆ. ನಮ್ಮ ಉದ್ದೇಶ ಅಂದ್ರೆ ಇಲ್ಲಿ ರೂಟ್ ಸೆಟ್ ಕೇಂದ್ರವನ್ನ ಸಿರಾದಲ್ಲೂ ಕೂಡ ಪ್ರಮುಖವಾಗಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಿಮ್ಮ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಮತ್ತು ಬಹುಶಃ ನಾನು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಇದು ಅನೇಕ ಪ್ರಶಸ್ತಿಗಳು ಬಂದಿದೆ, ಇವರಿಗೆ ಡಾಕ್ಟರೇಟ್ಗಳು ಬಂದಿದೆ. ಬಹುಶಃ ಇನ್ನು ಯಾವ್ದಾರ ಬಾಕಿ ಇದ್ರೆ ಅಂದ್ರೆ 2 ಯಾವ್ದಪ್ಪ ಅಂದ್ರೆ ಒಂದು ಭಾರತ ರತ್ನ, ಇನ್ನೊಂದು ನೊಬೆಲ್ ಪ್ರಶಸ್ತಿಗೆ ಅರ್ಹತೆ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಯಾರು ಇದ್ದಾರೆ ಅಂದ್ರೆ ಇವತ್ತು ನಮ್ಮ ವೀರೇಂದ್ರ ಹೆಗ್ಗಡೆ ಅಂತ ಹೇಳಿ ನಾವು ಅತ್ಯಂತ ಸಂತೋಷದಿಂದ ಹೇಳಕ್ ಇಚ್ಛೆ ಮಾಡ್ತೇವೆ. ಬಹುಶಃ ಇವತ್ತು ರಾಜರ್ಷಿಗಳು ವೀರೇಂದ್ರ ಹೆಗ್ಗಡೆ ಅವರು ಬಂದು ನಮ್ಮ ಮಧ್ಯದಲ್ಲಿ ಇದ್ದು ಎಲ್ಲರಿಗೂ ಕೂಡ ಇವತ್ತು ತೃಪ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಜೀವನದಲ್ಲಿ ಎಲ್ಲ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಇವತ್ತು ನೀವು ಮಾಡಿದ್ದಕ್ಕೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಪರವಾಗಿ ತಮಗೆ ಅನಂತ